ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ. ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿತೆ ತೇಷು ಚಾಪ್ಯಹಂ. ಎಲ್ಲ ಜೀವಿಗಳಿಗೂ ನಾನು ಸಮ. ನನಗೆ ದ್ವೇಷ್ಯ ಅನ್ನೋನು ಯಾರೂ ಇಲ್ಲ, ಸ್ನೇಹಿ ಅನ್ನೋನು ಯಾರೂ ಇಲ್ಲ, ನನಗೆ ಪ್ರಿಯವಾದವನೂ ಇಲ್ಲ, ಅಪ್ರಿಯನಾದವನೂ ಇಲ್ಲ. ಆದರೆ ಭಕ್ತರು ನನಗೆ ನಿಜವಾಗಲೂ ಪ್ರಿಯ. ಯಾರು ನನ್ನನ್ನು ಭಜಿಸ್ತಾರೋ ಅವರು ನನ್ನಲ್ಲಿಯೇ ಇರೋದರಿಂದ ನಾನು ಅವರಲ್ಲೇ ಇರ್ತೇನೆ. ಅವರೊಂದಿಗೆ ನಾನು ಯಾವಾಗಲೂ ಇರ್ತೇನೆ. ನನ್ನನ್ನು ಯಾರು ಭಜಿಸ್ತಾರೋ ಅವರೊಂದಿಗೆ ಯಾವಾಗಲೂ ಕೂಡ ಸದಾಕಾಲ ನಾನು ಇದ್ದೇ ಇರ್ತೇನೆ. ಇಂದು ಶ್ರೀ ಪ್ರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಕು ಭಾನುವಾರ ಮತ್ತು ಇಂದು ರೋಹಿಣಿ ನಕ್ಷತ್ರ, ಉಪರಿ ಮೃಗಶಿರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಸಂಸಾರದ ಚಟುವಟಿಕೆಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸಂಸಾರದಿಂದ ಮನಸ್ಸಿಗೆ ನೆಮ್ಮದಿ. ಹೀಗಾಗಿ ಕುಟುಂಬದವರು ನಿಮಗೆ ಬಹಳ ಮುಖ್ಯರಾಗ್ತಾರೆ. ಹಣಕಾಸಿನ ವಿಚಾರಗಳಲ್ಲಿ ಉದ್ಯಮಗಳಲ್ಲಿ ಇರುವಂಥವರಿಗೆ ಇಂದು ಸ್ವಲ್ಪ ಹಿತಕರವಾದಂತಹ ಘಟನೆಗಳನ್ನು ನೋಡುವ ದಿವಸ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ವ್ಯಕ್ತಿತ್ವದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ತಿಳಿದಿರುತ್ತೆ ಹಾಗೂ ಈಗ ಮಾಡಿಕೊಳ್ಳುವಂತಹ ಸಂದರ್ಭ ಒದಗಿ ಬರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇನ್ನೂ ನಿಮ್ಮ ಪರವಾಗಿ ಆಗೋದಿಲ್ಲ. ಸಹಕಾರ ಇನ್ನೂ ಕೂಡ ಪ್ರಾಪ್ತಿ ಆಗೋದಿಲ್ಲ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಧನಾಗಮ, ಗುಂಪುಗಳಲ್ಲಿ ಜಯ, ಯಶಸ್ಸು. ಸಿಂಹ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಜವಾಬ್ದಾರಿಗಳನ್ನು ಇವತ್ತು ನೀವು ಹೊರಬೇಕಾಗತ್ತೆ ಮತ್ತು ಅವುಗಳನ್ನು ನಿಭಾಯಿಸಿ ತೋರಿಸಬೇಕಾಗತ್ತೆ. ಹೀಗಾಗಿ ಕೆಲಸ ಜಾಸ್ತಿ. ಕನ್ಯಾ ರಾಶಿಯವರಿಗೆ ಇಂದು ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶಗಳಿಗೆ ಇಂದು ಪರಿಹಾರ ಪ್ರಾಪ್ತಿಯಾಗಿ ನೆಮ್ಮದಿ ಮೂಡುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಸಹೋದ್ಯೋಗಿಗಳು, ಮಿತ್ರರು ಹಾಗೂ ಪ್ರೀತಿ ಪಾತ್ರರು ಇಂದು ನಿಮ್ಮಿಂದ ದೂರವಾದಂತೆ ನಿಮಗೆ ಭಾಸವಾಗುತ್ತೆ. ಯಾವ ಕೆಲಸದಲ್ಲೂ ಯಾರ ಸಹಕಾರವೂ ಇಂದು ಇರೋದಿಲ್ಲ. 2 ದಿನಗಳ ತನಕ ಧ್ಯಾನಾದಿಗಳನ್ನು ಮಾಡಿ ಕಳೆಯಬೇಕು. ನಂತರ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ದಾಂಪತ್ಯದಲ್ಲಿ ನೆಮ್ಮದಿ, ಎಲ್ಲರ ಸಹಕಾರ ಪ್ರಾಪ್ತಿ, ಮಿತ್ರತ್ವಗಳಲ್ಲೂ ಕೂಡ ಯಶಸ್ಸು. ಧನು ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹಾಗೂ ಸೋಷಿಯಲ್ ಲೈಫ್ ಅಂತ ಹೇಳ್ತೀವಿ, ಈ ಸಾಮಾಜಿಕ ಜೀವನದಲ್ಲಿ ಇಂದು ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಮಿತ್ರರು ಬಹಳ ಸಹಕಾರಿಯಾಗಿರ್ತಾರೆ. ಹೀಗಾಗಿ ಯಾರ್ಯಾರು ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ನಿಮ್ಮನ್ನು ನೀವೇ ಹೆಚ್ಚಾಗಿ ತೋರಿಸ್ಕೊಳ್ಬೇಕು ಅಂತ ಇದ್ದೀರಿ ಅಂಥವರಿಗೆ ಇಂದು ಬಹಳ ಉತ್ತಮವಾದಂತಹ ದಿವಸ. ಮಕರ ರಾಶಿಯವರಿಗೆ ನಿಮ್ಮ ಕ್ರಿಯಾತ್ಮಕತೆಯಿಂದ ಮಾಡುವಂತಹ ಕೆಲಸಗಳು ಇವತ್ತು ಮುಖ್ಯವಾಗುತ್ತೆ. ಕೋಡಿಂಗ್ ಮಾಡ್ತಾ ಇರೋರು ಅಥವಾ ಸೈಬರ್ ಕ್ರೈಮ್ ಇತ್ಯಾದಿಗಳನ್ನು ಡಿಟೆಕ್ಟ್ ಮಾಡುವಂಥವರು, ಈ ರೀತಿಯಾಗಿ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸ ಉದ್ಯಮಗಳಲ್ಲಿರೋರಿಗೆಲ್ಲರಿಗೂ ಇಂದು ಉತ್ತಮವಾದಂತಹ ದಿವಸ. ಕುಂಭರಾಶಿಯವರಿಗೆ ಮನೆಯ ಜವಾಬ್ದಾರಿಗಳು, ಆಸ್ತಿಪಾಸ್ತಿ ವಿಚಾರಗಳು, ಹಣಕಾಸಿನ ಸುಭದ್ರತೆ ಇವುಗಳ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ನೀವು ಇವತ್ತು ಮಾಡಬೇಕಾಗುತ್ತೆ. ತಾಯಿ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಇವತ್ತು ವಹಿಸಬೇಕಾಗುತ್ತೆ. ಮೀನ ರಾಶಿಯವರಿಗೆ ಉತ್ತಮವಾದ ದಿನಗಳು ಮುಂದುವರಿತಾ ಇದೆ. ಮಾಧ್ಯಮದಲ್ಲಿ ಯಶಸ್ಸು, ಅಣ್ಣ ತಮ್ಮಂದಿರಿಂದ ಸಹಕಾರ ಹಾಗೂ ನೆರೆಹೊರೆಯವರಿಂದ ಕೂಡ ನಿಮಗೆ ಇಂದು ಸಹಕಾರ ಪ್ರಾಪ್ತಿ, ಆತ್ಮವಿಶ್ವಾಸ ಚೆನ್ನಾಗಿದೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ ಲೇಖನವನ್ನು ಮಾಡಿ ಜನ್ಮಾಂತರದ ಪಾಪನಾಶವನ್ನು ಮಾಡಿಕೊಳ್ಳೋಣ. ಶುಭಮಸ್ತು. ಶ್ರೀ ಕೃಷ್ಣೋಜಿ.